ನಮಸ್ತೆ ಎಲ್ಲರಿಗೂ. ಈ ದಿನ ನಾವು ಕುವೆಂಪು ಅವರ ಬಗ್ಗೆ ತಿಳಿದುಕೊಳ್ಳೋಣ. ಕವಿ ಕಾವ್ಯ ಪರಿಚಯ. ಕನ್ನಡದ ಕಣ್ಮಣಿ, ರಾಷ್ಟ್ರಕವಿ, ರಸಋಷಿ ಕುವೆಂಪುರವರ ಬಾಲ್ಯ ಜೀವನವನ್ನು ನೋಡೋಣ. ಬಾಲ್ಯ ಜೀವನ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬಲ್ಲಿ 29/12/1904 ಜನಿಸಿದರು. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ. ಶಿಕ್ಷಣ. ಇವರ ಪ್ರಾರಂಭಿಕ ವಿದ್ಯಾಭ್ಯಾಸ ಮರಳು ಸ್ಲೇಟಿನ ಮೇಲೆ ಬರೆಯುವ ಕೂಲಿ ಮಠದಲ್ಲಿ ಓಂಕಾರದಿಂದ ಪ್ರಾರಂಭವಾಯಿತು. ಮುಂದೆ ಮೈಸೂರಿನಲ್ಲಿ ಪ್ರೌಢಶಾಲಾ ಹಂತವನ್ನು ಪೂರೈಸಿದರು. 1927ರಲ್ಲಿ BA ಮುಗಿಸಿದರು. ತಳುಕಿನ ವೆಂಕಣ್ಣಯ್ಯನವರ ಮಾರ್ಗದರ್ಶನದ ಮೇರೆಗೆ ಕನ್ನಡ MA ಸೇರಿ 1927ರಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದರು. ಅವರ ವೃತ್ತಿ ಜೀವನ ನೋಡುವುದಾದರೆ 1955ರಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಸೇವೆ ಆರಂಭಿಸಿದರು. 1956ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿ ಹಾಗೂ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದರು. 1960ರಲ್ಲಿ ಇಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶ್ವ ಮಾನ್ಯತೆಯನ್ನು ಗಳಿಸಿರುವ ಮಾನಸ ಗಂಗೋತ್ರಿಯನ್ನು ಸ್ಥಾಪಿಸಿದರು. 1960ರಲ್ಲಿ ನಿವೃತ್ತರಾದರು. ಕುವೆಂಪುರವರ ಸಾಹಿತ್ಯ ನೋಡೋಣ. ಕುವೆಂಪುರವರು ಸಾಹಿತ್ಯ ಪ್ರತಿಭೆಯು ಅವರ ವಿದ್ಯಾರ್ಥಿ ಜೀವನದಿಂದಲೇ ಹೊರಹೊಮ್ಮಿತ್ತು. ಮೊದಲು ಅವರು ಆಂಗ್ಲ ಭಾಷೆಯ ಮೇಲೆ ಅತಿಯಾದ ವ್ಯಾಮೋಹ ಹೊಂದಿದ್ದರು. ಜೇಮ್ಸ್ ಕಸಿನ್ಸ್ ಎಂಬ ಆಂಗ್ಲ ಕವಿಯು ಮಾತೃಭಾಷೆಯಾದ ಕನ್ನಡದಲ್ಲಿ ಕಾವ್ಯ ರಚಿಸುವಂತೆ ಪ್ರೇರಣೆ ನೀಡಿದರು ಹಾಗೂ ಆಂಗ್ಲ ಭಾಷೆಯ ವ್ಯಾಮೋಹವನ್ನು ಬಿಡಿಸಿದರು. ಕನ್ನಡ ನಾಡಿಗೆ ಕೈ ತಪ್ಪಿ ಹೋಗುತ್ತಿದ್ದ ಮಹಾಕವಿಯನ್ನು ಕನ್ನಡಕ್ಕೆ ಅರ್ಪಿಸಿದ ಐರಿಸ್ ಕವಿಗೆ ಕನ್ನಡಿಗರೆಲ್ಲ ಋಣಿಯಾಗಿರಬೇಕು. ಸಾಹಿತ್ಯ ಕೃಷಿ. ಕುವೆಂಪು ಅವರ ಕನ್ನಡ ಸಾಹಿತ್ಯ 1925ರಲ್ಲಿ ಅಮಲನ ಕಥೆಯಿಂದ ಪ್ರಾರಂಭವಾಯಿತು. ನಂತರ 1928ರಲ್ಲಿ ರಚಿಸಿದ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿಯು ನಾಡಿನಾದ್ಯಂತ ಶಿಕ್ಷಣ ಕ್ಷೇತ್ರದಲ್ಲಿ ನಲಿದಾಡಿತು. ಹಾಗೆ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿ ಕವಿ ಸಮ್ಮೇಳನದ ಅಧ್ಯಕ್ಷ ಪದವಿಯೂ ಇವರಿಗೆ ಲಭಿಸಿತ್ತು. ಕವಿ ಮನೋಧರ್ಮದವರಾದ ಇವರು ಅಸಂಖ್ಯ ಕವನಗಳನ್ನಲ್ಲದೆ ಮಹಾಕಾವ್ಯ, ಕತೆ, ಕಾದಂಬರಿ, ನಾಟಕ, ವಿಮರ್ಶೆ, ಜೀವನ ಚರಿತ್ರೆ, ಪ್ರಬಂಧ, ಮಕ್ಕಳ ಸಾಹಿತ್ಯ, ನೆನಪಿನ ದೋಣಿ, ಆತ್ಮಕಥೆ ಈ ಎಲ್ಲ ಪ್ರಕಾರಗಳಲ್ಲಿ ಸಾಹಿತ್ಯ ರಚಿಸಿದ್ದಾರೆ. ಅವರ ಒಟ್ಟು ಕೃತಿಗಳ ಸಂಖ್ಯೆಯು 80ಕ್ಕೂ ಹೆಚ್ಚು. ಈ ಕೃತಿಗಳಲ್ಲಿ ನಾಡು, ನುಡಿ, ಪ್ರೇಮ, ಆಧ್ಯಾತ್ಮ, ಪ್ರಕೃತಿ ಪ್ರೇಮ, ಸಂಸ್ಕೃತಿ, ಕಾವ್ಯ ಮೀಮಾಂಸೆ, ವಿಜ್ಞಾನ, ವಿಚಾರ ಮುಂತಾದ ವಿಷಯ ವೈವಿಧ್ಯತೆಯನ್ನು ಕಾಣಬಹುದು. ಕುವೆಂಪುರವರ ನಾಟಕಗಳು: ಸ್ಮಶಾನ, ಕುರುಕ್ಷೇತ್ರ, ಜಲಗಾರ, ಯಮನ ಸೋಲು, ಚಂದ್ರಹಾಸ,
ಚಿತ್ರಾಂಗದ. ಇವರ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ. ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಇವರ ಪ್ರಮುಖ ಮಹಾಕಾದಂಬರಿಗಳು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಈ ಕಾದಂಬರಿಗಳಲ್ಲಿ ಮಲೆನಾಡಿನ ಜನಜೀವನದ ವಿರಾಟ ರೂಪವನ್ನು, ಸಂಸ್ಕೃತಿಯ ಒಳಪದರುಗಳನ್ನು, ಉಪಸಂಸ್ಕೃತಿಗಳ ಸತ್ವವನ್ನು ತೆರೆದು ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರ ಜೀವನ ಚರಿತ್ರೆಗಳು ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದ. ಕುವೆಂಪುರವರು ತಮ್ಮ ಪ್ರಕೃತಿ ಗೀತೆಗಳ ಮೂಲಕ ಭಾವಗೀತ ಪ್ರಪಂಚವನ್ನು ವಿಸ್ತರಿಸಿ ಕನ್ನಡ ಕಾವ್ಯಕ್ಕೆ ಹೊಸ ಮುಖವೊಂದನ್ನು ಜೋಡಿಸಿದ ನವೋದಯದ ಪಂಥದ ಪ್ರಮುಖ ಕವಿ ಕುವೆಂಪು. ಆಧುನಿಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಮಹಾಶಿಲ್ಪಿ. 1989 ತಮ್ಮ ಕೊನೆಯ ಜೀವನದ ತನಕ ವಿಶ್ವಪಥವಾಗಬೇಕೆಂದು ಹಂಬಲಿಸಿದ ಮಹಾ ಮಾನವತಾವಾದಿ ಕುವೆಂಪು ಅವರು. ಈಗ ನಾವು ಪ್ರಶಸ್ತಿಗಳನ್ನು ನೋಡೋಣ. 1955 ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. 1958 ಕೇಂದ್ರ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ದೊರೆತಿದೆ. 1964 ರಾಜ್ಯ ಸರ್ಕಾರ ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಿದೆ. 1968 ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಹಾಗೆ 1988 ಪಂಪ ಪ್ರಶಸ್ತಿ ದೊರೆತಿದೆ. 1992 ಕರ್ನಾಟಕ ರತ್ನ ಪ್ರಶಸ್ತಿ ದೊರೆತಿದೆ. 1971 ಮೈಸೂರು ವಿಶ್ವವಿದ್ಯಾಲಯ ಪ್ರೊಫೆಸರ್ ಎಮರಿಟಿಸ್ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು. 1956 1969 ಕರ್ನಾಟಕದ 3 ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಪದವಿ. ಹಾಗೆಯೇ 1957 ಧಾರವಾಡದಲ್ಲಿ ಜರುಗಿದ 39ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಪಟ್ಟ. ಹೀಗೆ ಹಲವಾರು ಗೌರವ ಪ್ರಶಸ್ತಿಗಳನ್ನು ಪಡೆದಿದ್ದರು. ಕುವೆಂಪು ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಅನೇಕ ಅಭಿನಂದನಾ ಗ್ರಂಥಗಳು ಪ್ರಕಟವಾಗಿವೆ. ಇವರ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಸಂಸ್ಕೃತ ಹಾಗೂ ಹಿಂದಿ ಭಾಷೆಗೆ ಭಾಷಾಂತರಗೊಂಡಿದೆ. ಭೂದಾನ ಯಜ್ಞದ ಮಹಾ ಋಷಿಯಾದ ಪೂಜ್ಯ ವಿನೋಬಾ ಭಾವೆಯವರು ಕುವೆಂಪುರವರಿಗೆ ಅಭಿನವ ವಾಲ್ಮೀಕಿ ಎನ್ನುವ ಬಿರುದು ನೀಡಿದರು. ಇಂತಹ ರಾಷ್ಟ್ರಕವಿ ದಿನಾಂಕ 9/11/1994 ತಮ್ಮ 90ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿ ಅಮರರಾದರು. ಈ ದಿನ ನಾವು
ಕುವೆಂಪುರವರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.